ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಸಂಪುಟ ವಿಸ್ತರಣೆಯಾಗಿ 5 ದಿನ, ಇನ್ನೂ ಖಾತೆ ಕೂಡ ಹಂಚಿಕೆ ಆಗಿಲ್ಲ. ಇವತ್ತು ಖಾತೆ ಹಂಚಿಕೆ ಆಗೋದು ಡೌಟ್. ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಒಂದ್ ಕಡೆ ಹೈಕಮಾಂಡ್ ಹಠ, ಇನ್ನೊಂದು ಕಡೆ ಸಚಿವ ಸ್ಥಾನ ವಂಚಿತರ ಸಿಟ್ಟು. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಜ್ವಾಲೆ ಆಡ್ತಾನೆ ಇಲ್ಲ. ಮೊನ್ನೆ ಪ್ರಮಾಣ ವಚನ ದಿನ ಏನಾಯಿತು? ಎರಡೆರಡು ಬಾರಿ ಸಂಪುಟ ಪಟ್ಟಿ ಬದಲಾಯಿತು. ಮೊದಲು ಮಾಂಕಾಳು ವೈದ್ಯ ಹೆಸರಿತ್ತು, ಬಳಿಕ ಮಾಂಕಾಳು ವೈದ್ಯ ಬದಲು ಎಸ್ ಮಲ್ಲಿಕಾರ್ಜುನ ಹೆಸರು ಬಂತು. ಮೊನ್ನೆ ಸಚಿವ ಆಗ್ಬೇಕೆನ್ನುವಂಥ ಶಾಸಕರು ಸಿಎಂ ನಮಗೆ ಯಾವಾಗ ಫೋನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಈಗ ಸಚಿವರಾದವರು ಸಿಎಂ ಫೋನ್ ಮಾಡದೇ ಇದ್ರೆ ಸಾಕಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬಂಡೆದ್ದವರ ಸಮಾಧಾನ ಪಡಿಸಲಿಕ್ಕೆ 4-5 ಸಚಿವರ ರಾಜೀನಾಮೆ ಕೊಡಿಸ್ತಾರಂತೆ. ಆ ಸ್ಥಾನಕ್ಕೆ ಬಂಡಾಯದ ಎದ್ದವರ ಸೇರ್ಪಡೆ ಮಾಡ್ಕೊಳ್ಳೋದು ಡಿ.ಕೆ. ಶಿವಕುಮಾರ್ ಪ್ಲಾನ್. ಈಗ ಎಲ್ಲಿ ಸಿಎಂ ಫೋನ್ ಮಾಡಿ ರಾಜೀನಾಮೆ ಕೊಡು ಅಂತಾರೋ, ನೂತನ ಸಚಿವರಲ್ಲಿ ಢವಢವ ಶುರುವಾಗಿದೆ. ವೀಕ್ಷಕರೇ, ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ನಾನು ಈ ಬಾರಿ ಸಚಿವ ಆಗಲೇಬೇಕು ಅಂತ ಹೇಳ್ತಾರೆ. ಸಿಎಂ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಮನೆಗೆ ಹೋಗಿ ಮಾತಾಡಿದ್ರು, ಅವರು ಒಪ್ತಿಲ್ಲ. ನೆನೆ ರಾಹುಲ್ ಗಾಂಧಿ ಅವರೇ ಕೃಷ್ಣಪ್ಪಗೆ ಫೋನ್ ಮಾಡಿದ್ರಂತೆ. ಆಗ್ಲೂ ನೀವು ಈ ಹಿಂದೆ ನನಗೆ ಮಾತು ಕೊಟ್ಟಿದ್ರಿ, ಆ ಮಾತು ಉಳಿಸ್ಕೊಳ್ಳಿ ಸರ್ ಅಂದ್ರಂತೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಕೃಷ್ಣಪ್ಪ ಮಾತ್ರ ಅಲ್ಲ, ಅವರ ಮಗ ಪ್ರಿಯಾ ಕೃಷ್ಣ ಕೂಡ ಗೋವಿಂದರಾಜನಗರ ಶಾಸಕರು. ಒಂದು ವೇಳೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತ ಬಿಜೆಪಿಗೆ ಹೋದ್ರೆ ಇದು ಕಾಂಗ್ರೆಸ್ ನಾಯಕರ ಆತಂಕ. ಹೀಗಾಗಿ ಒಬ್ಬ ಒಕ್ಕಲಿಗ ಸಚಿವರನ್ನ ರಾಜೀನಾಮೆ ಕೊಡಿಸಿ ಆ ಸ್ಥಾನಕ್ಕೆ ಕೃಷ್ಣಪ್ಪರನ್ನ ಸಚಿವರಾಗಿಸೋದು ಡಿ.ಕೆ.ಶಿ ಲೆಕ್ಕಾಚಾರ. ಆದ್ರೆ ಇನ್ನೂ 5 ದಿನ ಆಗ್ಲಿಲ್ಲ, ಸಚಿವರು ಯಾರು ಹೋಗ್ತಾರೆ? ರಾಜಕೀಯ ಮೂಲಗಳ ಪ್ರಕಾರ ಎಚ್.ಸಿ. ಬಾಲಕೃಷ್ಣರನ್ನ ರಾಜೀನಾಮೆ ಕೊಡಿಸೋದು ಲೆಕ್ಕಾಚಾರ ಅಂತೆ. ಬಾಲಕೃಷ್ಣ ಅವರಿಗೆ ರಾಜೀನಾಮೆ ಕೊಡ್ತೀರಾ ಅಂತ ಕೇಳಿದ್ರೆ ಹೈಕಮಾಂಡ್ ಹೇಳ್ದಂತೆ ನಡ್ಕೊಳ್ತೀನಿ ಅಂತ ಹೇಳ್ತಾರಂತೆ. ಆದ್ರೆ ಇದೆಲ್ಲವೂ ಸಾಧ್ಯವಾ? ವೀಕ್ಷಕರೇ, ಆಗಸ್ಟ್ 14, 2023 ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಕಾರ್ಯಕ್ರಮ. ಅವತ್ತು ಆ ವೇದಿಕೆಯಲ್ಲಿ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಒಂದು ಮಾತು ಹೇಳ್ತಾರೆ. ಸಿಎಂ ಬದಲಾಗಬೇಕಾ ಬೇಡವಾ ಅಂತ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸಚಿವರು ಮಾತ್ರ 2.5 ವರ್ಷಕ್ಕೆ ಅಧಿಕಾರ ಬೇರೆಯವರಿಗೆ ಅಧಿಕಾರ ಬಿಟ್ಟು ಕೊಡಬೇಕು, ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಈಗ ನೋಡಿ, 2.5 ವರ್ಷ ಬಳಿಕ ಮತ್ತೆ ಮುನಿಯಪ್ಪ ಅವರೇ ಸಚಿವರಾದರು. ಮೊನ್ನೆ ಮುನಿಯಪ್ಪ ಅವರಿಗೆ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರಂತೆ, ಸರ್ ನೀವು ಒಬ್ರು ರಾಜೀನಾಮೆ ಕೊಡಿ, ನಿಮ್ಮ ಮಗಳಿಗೆ ಆ ಸಚಿವ ಸ್ಥಾನ ಕೊಡೋಣ, ಆಗ ಮಹಿಳಾ ಕೋಟ ಭರ್ತಿ ಆಗತ್ತೆ, ನಿಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಂತೆ ಆಗತ್ತೆ ಅಂದ್ರಂತೆ. ಆಗ ಮುನಿಯಪ್ಪ ನೋಡೋಣ ಅಂತ ಹೇಳಿದ್ರಂತೆ. ನಿನ್ನೆ ಮುನಿಯಪ್ಪ ಅವರು ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಅಥವಾ ತ್ಯಾಗ ಮಾಡ್ತೀವಿ ಅನ್ನೋ ಸುದ್ದಿಗಳು ಸತ್ಯಕ್ಕೆ ದೂರ. ನಾನು ರಾಜೀನಾಮೆ ಕೊಡಲ್ಲ, ನನಗೆ ರಾಹುಲ್ ಗಾಂಧಿ ಆಹಾರ ಇಲಾಖೆ ಬದಲು ಸಮಾಜ ಕಲ್ಯಾಣ ಇಲಾಖೆ ಕೊಡ್ತೀನಿ ಅಂದಿದ್ದಾರೆ, ಹೀಗಾಗಿ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ರು. 2023ರಲ್ಲಿ 2.5 ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕು ಅಂದಿದ್ರು. ಈಗ ಅವರೇ ನಿಮ್ಮ ಮಗಳಿಗೆ ಅಧಿಕಾರ ಬಿಟ್ಟು ಕೊಡಿ ಅಂದ್ರು, ನಾನು ಯಾಕೆ ಕೊಡ್ಲಿ ಅಂತ ಹೇಳ್ತಾರೆ. ಇದೇ ರಾಜಕೀಯ. ವೀಕ್ಷಕರೇ, ಡಿ.ಕೆ. ಸಂಪುಟದಲ್ಲಿ ಇನ್ನೊಂದು ಸಾಧ್ಯತೆ ಇದೆ. ಇದ್ರ ಬಗ್ಗೆಯೂ ಚರ್ಚೆಯೂ ಆಗ್ತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಜೈಲಿಗೆ ಹೋಗಿದ್ರು, ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇದನ್ನೇ ಇಟ್ಕೊಂಡು ಬಿಜೆಪಿ ಹೋರಾಟಕ್ಕೆ ಸಿದ್ಧ ಆಗ್ತಾ ಇದೆ. ಹೀಗಾಗಿ ಬಿ ನಾಗೇಂದ್ರ ಮನವೊಲಿಕೆ ಮಾಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸೋದು, ಆಗ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಸಚಿವ ಸ್ಥಾನ ನೀಡೋದು, ಅಲ್ಲಿಗೆ ಮಹಿಳಾ ಕೋಟ ಭರ್ತಿ ಆಗತ್ತೆ. ಖಾಲಿ ಇರುವ ಒಂದು ಸ್ಥಾನ ಬ್ಯಾಡಗಿ ಶಾಸಕ ಶಿವಣ್ಣನವರಿಗೆ ಹಂಚಿಕೆ ಮಾಡೋದು, ಇದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. ಇದು ಕೂಡ ಸಾಧ್ಯವಾಗುತ್ತಾ ಅನ್ನೋದು ಅನುಮಾನ. ಕಾಂಗ್ರೆಸ್ನಲ್ಲಿ ಇನ್ನೊಂದು ಚರ್ಚೆ ಇದೆ. ಸದ್ಯ 3 ಮುಸ್ಲಿಂ ಶಾಸಕರು ಸಚಿವರಾದ್ರು, 2 ಬೆಂಗಳೂರು ಭಾಗದವರು, ಇನ್ನೊಬ್ರು ಮಂಗಳೂರು ಭಾಗದವರು. ಅದಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಮುಸ್ಲಿಮರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಒಂದು ಸ್ಥಾನ ನಮ್ಮ ಭಾಗಕ್ಕೆ ಕೊಡಬೇಕಾಗಿತ್ತು ಅನ್ನೋದು ಆ ಭಾಗದ ಶಾಸಕರ ಬೇಡಿಕೆ. 3 ಮುಸ್ಲಿಂ ಸಚಿವರು ಯಾರು? ಯುಟಿ ಖಾದರ್, ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್. ಈ 3ರಲ್ಲಿ ಒಬ್ಬರನ್ನ ರಾಜೀನಾಮೆ ಕೊಡಿಸೋದು. ಆ ಒಂದು ಸಚಿವ ಸ್ಥಾನ ಕಲಬುರಗಿ ಉತ್ತರದ ಶಾಸಕಿ ಖನಿಜಾ ಫಾತಿಮಾ ಅವರಿಗೆ ಕೊಡೋದು, ಆಗ ಮಹಿಳಾ ಕೋಟ ಭರ್ತಿ ಆಗತ್ತೆ. ಆದ್ರೆ ಇದು ಸಾಧ್ಯವಾ? ಇದು ಕೂಡ ಕಷ್ಟವೇ. ಯಾಕೆ ಹೇಳಿ? ಖನಿಜಾ ಫಾತಿಮಾ ಅವರಿಗೆ ಕೊಟ್ರೆ ಕಲಬುರಗಿ ಒಂದೇ ಜಿಲ್ಲೆಗೆ 4 ಸಚಿವ ಸ್ಥಾನ ಸಿಕ್ಕಂತಾಗತ್ತೆ. ಹೀಗಾಗಿ ಈ ಸಾಧ್ಯತೆ ಆಗೋದು ಡೌಟೇ. ಆದ್ರೆ ಸದ್ಯ ಇದು ಕೂಡ ಚರ್ಚೆಯಲ್ಲಿದೆ. ವೀಕ್ಷಕರೇ, ನೋಡೋಣ ಯಾರು ರಾಜೀನಾಮೆ ಕೊಡ್ತಾರೆ, ಕೊಡಲ್ಲ. ಒಂದು ವೇಳೆ ರಾಜೀನಾಮೆ ಕೊಟ್ರೆ ಅದು ಒಂದು ಬಂಡಾಯ ಶುರುವಾಗುತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ಗೆ ಏನ್ ಮಾಡಬೇಕು ಅಂತ ತೋರಿಸ್ತಾ ಇಲ್ಲ. ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮಾತಾಡ್ತಾ ಇದ್ದಾರೆ. ಆದ್ರೂ ಸಿದ್ದರಾಮಯ್ಯ ಸಿಟ್ಟು ಕಡಿಮೆ ಆದಂತೆ ಕಾಣ್ತಾ ಇಲ್ಲ.
ಖಾತೆ ಹಂಚಿಕೆ, ಹಿರಿಯರ ಬಂಡಾಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ DKಶಿ ಇವತ್ತು ದೆಹಲಿಗೆ ಹೋಗ್ತಾರಂತೆ. ಅಲ್ಲಿ ಹೈಕಮಾಂಡ್ 4-5 ಸಚಿವರ ರಾಜೀನಾಮೆ ಕೊಡಿಸಿ ಅಂದ್ರೆ ಕನಿಷ್ಠ 4 ಸಚಿವರು ಬದಲಾಗೋದು ಪಕ್ಕ. ಆಗ ಸಚಿವರು ರಾಜೀನಾಮೆ ಕೊಡ್ತಾರಾ? ಅದು ಒಂದು ದೊಡ್ಡ ಸಂಗ್ರಾಮ ನಡೆಯುತ್ತೆ. 5-6 ದಿನಕ್ಕೆ ಸಚಿವ ಸ್ಥಾನಕ್ಕೆ ಯಾರು ರಾಜೀನಾಮೆ ಕೊಡ್ತಾರೆ ಅಲ್ವಾ? ಈಗ ಇನ್ನೊಂದು ಹಂತದ ಬಂಡಾಯ ಶುರುವಾಗತ್ತೆ. ವೀಕ್ಷಕರೇ, ಮೊನ್ನೆ ಮೈಸೂರು ಪ್ರವಾಸದಲ್ಲಿ ಇದ್ದಂಥ ಯತೀಂದ್ರ ಸಿದ್ದರಾಮಯ್ಯ ಒಂದು ಮಾತು ಹೇಳ್ತಾರೆ. ಭಾರತ ಹಿಂದೂ ರಾಷ್ಟ್ರ ಆಗಬಾರ್ದು, ಆದ್ರೆ ಮತ್ತೆ ಜಾತಿ ವ್ಯವಸ್ಥೆ ಬಂದ್ಬಿಡತ್ತೆ. ಈ ಹೇಳಿಕೆ ಈಗ ಕೊಟ್ಟು ಯಾಕೆ ವಿವಾದ ಮಾಡ್ಕೊಂಡ್ರು ಅರ್ಥ ಆಗಲ್ಲ. ಯಾರಾದ್ರೂ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದಾರ? ಮೋದಿ ಸರ್ಕಾರ ಕೇಂದ್ರದಲ್ಲಿ 12 ವರ್ಷದಿಂದ ಅಧಿಕಾರದಲ್ಲಿದೆ. ಅವರು ಏನಾದ್ರೂ ಹೇಳಿದಾರ? ಇಲ್ಲ. ನಾವು ಜಾತ್ಯತೀತ ರಾಷ್ಟ್ರ ತೆಗೆದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಯಾಕೆ ಹೇಳಿದ್ರು ಗೊತ್ತಿಲ್ಲ. ಒಂದು ಸತ್ಯ ಅಲ್ವಾ, ಈ ದೇಶ ವಿಭಜನೆ ಆಗಿದೆ ಧರ್ಮದ ಆಧಾರದ ಮೇಲೆ. ಅವತ್ತು ಮುಸ್ಲಿಮರೆಲ್ಲ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಅಲ್ವಾ ಪಾಕಿಸ್ತಾನ ಆಗಿದ್ದು. ಯತೀಂದ್ರ ಸಿದ್ದರಾಮಯ್ಯ ಅವರೇ ಇತಿಹಾಸವನ್ನ ಮರಿಬಾರ್ದು. ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಪ್ರತಾಪ್ ಸಿಂಹ ಒಂದು ಮಾತು ಹೇಳ್ತಾರೆ. ಯತೀಂದ್ರ ಅವರೇ, ಯಾರು ಹಿಂದೂ ರಾಷ್ಟ್ರ ಮಾಡ್ತಾ ಇಲ್ಲ, ಆದರೆ ಇದು ಸ್ವಾಭಾವಿಕವಾಗಿ ಹಿಂದೂ ರಾಷ್ಟ್ರವೇ. ನೀವು ಈಗ ಮಂತ್ರಿಯಾಗಿದ್ದು ಕೂಡ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯಿಂದಲೇ, ನೀವು ಜಾತಿ ಕೋಟದಿಂದಲೇ ಮಂತ್ರಿ ಆಗಿದ್ದು. ಇದು ಪ್ರತಾಪ್ ಸಿಂಹ ಅವರ ಹೇಳಿಕೆ. ಯತೀಂದ್ರ ಅವರೇ, ಯಾಕೆ ಪದೇ ಪದೇ ಹಿಂದೂ ಧರ್ಮವನ್ನ ಟೀಕೆ ಮಾಡ್ತೀರಾ? ಈಗಷ್ಟೇ ಸಚಿವರಾಗಿದ್ರಿ, ನಿಮ್ಮ ಜಿಲ್ಲೆಯಲ್ಲಿ ಹಿರಿಯರ ಕೈ ಬಿಟ್ಟು ನಿಮ್ಮನ್ನ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸ ಮಾಡಿ, ಯಾಕೆ ಸುಮ್ಮನೆ ವಿವಾದ ಮಾಡ್ಕೊಳ್ತೀರಾ? ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.